2024 ಮತ್ತು 25ನೇ ಸಾಲಿನ SSP ಸ್ಕಾಲರ್ಶಿಪ್ ಏನಿದೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತಿದ್ದೀವಿ, ಸ್ಪೆಷಲಿ ಎಂಜಿನಿಯರಿಂಗ್ ಹಾಗೆ ಮೆಡಿಕಲ್ ಕೋರ್ಸ್ ಅನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ. ಯಾಕಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳು ಅಂದ್ರೆ ಎಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕೋರ್ಸ್ ಅನ್ನು ಮಾಡುವಂತಹ ವಿದ್ಯಾರ್ಥಿಗಳು ತುಂಬಾ ಕಮೆಂಟ್ ಮಾಡಿದ್ರು ಈ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ. ಈಗ ವಿಷಯ ತಿಳ್ಕೊಳ್ತಾ ಹೋಗೋದಾದ್ರೆ SSP ಸ್ಕಾಲರ್ಶಿಪ್ ಏನಿರುತ್ತೆ ಅದರೊಳಗಡೆ OBC ವಿದ್ಯಾರ್ಥಿಗಳು ಏನಿದ್ದಾರೆ ಅದರಲ್ಲಿ 3 ರೀತಿ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಒಂದು ಹಾಸ್ಟೆಲ್ ಅಪ್ಲಿಕೇಶನ್, ನಂತರ ಮತ್ತೊಂದು ಫುಡ್ ಅಂಡ್ ಅಕೊಮೊಡೇಷನ್ ಸ್ಕಾಲರ್ಶಿಪ್ ಅಂತ, ಮತ್ತೊಂದು ಈ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಂತ. ಈಗ OBC ವಿದ್ಯಾರ್ಥಿಗಳು 2A 2B 3A 3B ಈ ಎಲ್ಲ ವಿದ್ಯಾರ್ಥಿಗಳಿಗೆ BCM ಹಾಸ್ಟೆಲ್ ಅಪ್ಲಿಕೇಶನ್ ಏನಿದೆ ಅದು ಸ್ಟಾರ್ಟ್ ಆಗಿದೆ. ಇವತ್ತಿನ ದಿನ ಸ್ಟಾರ್ಟ್ ಆಗಿದೆ ಅಕ್ಟೋಬರ್ 2ರಿಂದ. ನಂತರ ಈ ಹಾಸ್ಟೆಲ್ಗೋಸ್ಕರ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು ಅಕ್ಟೋಬರ್ 30, 2024 ಆಗಿರುತ್ತೆ. ಅದಕ್ಕಿಂತ ಮೊದಲೇ ಅಪ್ಲಿಕೇಶನ್ ಹಾಕಬೇಕು. ವೆಬ್ಸೈಟ್ ಯಾವುದು ಅದನ್ನು ತಿಳ್ಕೊಳ್ಳೋದಾದ್ರೆ shp.karnataka.gov.in ಇದ್ರ ಮೂಲಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ನಂತರ ಈ ಫುಡ್ ಅಂಡ್ ಅಕೊಮೊಡೇಷನ್ ಸ್ಕಾಲರ್ಶಿಪ್ ಅಂದ್ರೆ ಏನು ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಹಾಸ್ಟೆಲ್ಗೋಸ್ಕರ ಅಪ್ಲಿಕೇಶನ್ ಹಾಕಿದ್ದಾರೆ, ಬಟ್ ಅವರಿಗೆ ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ, ಸೀಟ್ ಫುಲ್ ಆಗಿದೆ, ಅದಕ್ಕೋಸ್ಕರ ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ. ಅಂತಹ ವಿದ್ಯಾರ್ಥಿಗಳಿಗೆ ಈ ಫುಡ್ ಅಂಡ್ ಅಕೊಮೊಡೇಷನ್ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ಈ ಫುಡ್ ಅಂಡ್ ಅಕೊಮೊಡೇಷನ್ ಸ್ಕಾಲರ್ಶಿಪ್ ಒಬ್ಬ ಸ್ಟೂಡೆಂಟ್ಗೆ ಸಿಕ್ತು ಅಂತ ಹೇಳಿದ್ರೆ ಅವರಿಗೆ ಪರ್ ಮಂತ್ 1500 ಇಂದ 1900 ವರೆಗೆ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ, ಪರ್ ಮಂತ್ ಸಿಗುತ್ತೆ. ಓಕೆನಾ, ಇದನ್ನ ಸ್ಕಾಲರ್ಶಿಪ್ ಆಗಿ ವಿದ್ಯಾರ್ಥಿಗಳಿಗೆ ನೀಡ್ತಾರೆ. ನಂತರ ಮತ್ತೊಂದು ಸ್ಕಾಲರ್ಶಿಪ್ ಹೇಳಿದೆ, ಯಾವ್ದು ಹೇಳಿ, ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಂತ. ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಏನಿದೆ ಅದರ ಅಡಿಯಲ್ಲಿ ಈಗ ಸ್ಟೂಡೆಂಟ್ಸ್ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ, ಆ ಟೈಮಲ್ಲಿ ಫೀಸ್ ಅನ್ನ ಇವರು ಪೇ ಮಾಡಿದ್ದಾರೆ. ಟೋಟಲ್ ಫೀಸ್ ಏನಿದೆ ಅದರ 40 to 50% ಫೀಸ್ ಏನಿರುತ್ತೆ ಅದನ್ನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಆಗಿ ನೀಡ್ತಾರೆ. ಸರಿನಾ, ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ನ ಅಡಿಯಲ್ಲಿ ಈ ರೀತಿ ಈ ಎಲ್ಲ ಸ್ಕಾಲರ್ಶಿಪ್ಸ್ ಇರುತ್ತೆ. ಅದರ ನಂತರ ಸ್ಕಾಲರ್ಶಿಪ್ ಏನಿದೆ ಯಾವುದು ಈ ಫೀ ಕನ್ಸೆಷನ್ ಸ್ಕಾಲರ್ಶಿಪ್, ಅದಕ್ಕೆ ಅಪ್ಲಿಕೇಶನ್ ಇದುವರೆಗೆ ಸ್ಟಾರ್ಟ್ ಆಗಿಲ್ಲ. ಇದ್ರ ಜೊತೆಗೆ SC ST ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ಸ್ಕಾಲರ್ಶಿಪ್ ಅನ್ನ ಕರೀತಾರೆ, ಕ್ಯಾಟಗರಿ ವೈಸ್ ಕರೀತಾ ಇರ್ತಾರೆ. ಅದಕ್ಕೆ ಲಾಸ್ಟ್ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ, ಇಂಥ ಡೇಟ್ ಒಳಗಡೆ ಅಪ್ಲಿಕೇಶನ್ ಹಾಕಬೇಕು ಅಂತ. ವಿದ್ಯಾರ್ಥಿಗಳು ಯಾವ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು ಇದನ್ನ ತಿಳ್ಕೊಳ್ಳೋದಾದ್ರೆ ನಿಮ್ಗೆ ಗೊತ್ತಿರತ್ತೆ, ಆದ್ರೂ ಕೂಡ ಹೇಳ್ತಾ ಇದ್ದೀನಿ, ssp.postmetric.karnataka.gov.in ಇದ್ರ ಮೂಲಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆನಾ, ನಂತರ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಸ್ಯಾಂಕ್ಷನ್ ಆಗಿದ್ದು ಇಂತಿಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಬರುತ್ತೆ. ಅದರ ನಂತರ ಮುಂದೆ ಕೆಲವು ದಿನಗಳಲ್ಲಿ ನಿಮ್ಮ ಅಕೌಂಟ್ಗೂ ಕೂಡ ಅಮೌಂಟ್ ಬಂದಿರುತ್ತೆ. ಹಾಗಾದ್ರೆ ಅಪ್ಲಿಕೇಶನ್ ಯಾವ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಅಂತ ತಿಳ್ಕೊಳ್ಳೋದಾದ್ರೆ ಅಕ್ಟೋಬರ್ 3ನೇ ವಾರದಲ್ಲಿ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಅಕ್ಟೋಬರ್ 2ನೇ ವಾರದ ಅಂತ್ಯದಲ್ಲಿ ಅಲ್ಲದಿದ್ರೆ ಅಕ್ಟೋಬರ್ 3ನೇ ವಾರದಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ಮರೀದೆ ಅಪ್ಲಿಕೇಶನ್ ಹಾಕಿ, ಯಾಕಂತ ಹೇಳಿದ್ರೆ ಸ್ಕಾಲರ್ಶಿಪ್ ಸಿಗುತ್ತೆ. ನಂತರ ಈ ಸ್ಕಾಲರ್ಶಿಪ್ ಏನಿದೆ ಅದು ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಅಂದ್ರೆ ಫೈನಾನ್ಷಿಯಲಿ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ವಿದ್ಯಾರ್ಥಿಗಳಿಗೆ. ಅದಕ್ಕೋಸ್ಕರ ಯಾರು ಕೂಡ ಅಂದ್ರೆ ಈ ಹಿಂದೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ್ದೆ ಬಟ್ ಸಿಕ್ಕಿರಲಿಲ್ಲ ಆ ರೀತಿ ಅಂತ ಅಂದ್ಕೊಂಡು ಅಪ್ಲಿಕೇಶನ್ ಹಾಕಿದ್ರೆ ಹಾಗೆ ಬಿಡಬೇಡಿ, ಅಪ್ಲಿಕೇಶನ್ ಪ್ರತಿ ವಿದ್ಯಾರ್ಥಿಗಳು ಕೂಡ ಹಾಕಿ. ಅದರ ನಂತರ ಈಗ ಮುಂದೆ 1-2 ವಾರದಲ್ಲಿ ಪ್ರೈಸ್ ಮನಿ ಅನೌನ್ಸ್ ಮಾಡ್ತಾರೆ SC ST ವಿದ್ಯಾರ್ಥಿಗಳಿಗೋಸ್ಕರ. ಅಂದ್ರೆ ಈಗ ಸೆಕೆಂಡ್ PUC ಕಂಪ್ಲೀಟ್ ಮಾಡಿರ್ತಾರಲ್ವಾ, ಸೆಕೆಂಡ್ PUC 75+% ಮಾಡಿದ್ರೆ SC ST ವಿದ್ಯಾರ್ಥಿಗಳಿಗೋಸ್ಕರ ಪ್ರೈಸ್ ಮನಿಯನ್ನು ಅನೌನ್ಸ್ ಮಾಡ್ತಾರೆ. ಒಂದು 20,000 ಏನೋ ಪ್ರೈಸ್ ಮನಿ ಕೊಡ್ತಾರೆ. ಅದ್ರ ಬಗ್ಗೆ ಅನೌನ್ಸ್ ಆದ ನಂತರ ಅದ್ರ ಬಗ್ಗೆ ಕೂಡ ಹೇಳಿರ್ತೀನಿ, ಬಟ್ ಜಸ್ಟ್ ಗೊತ್ತಿರಲಿ ಅಂತ ಹೇಳಿದೆ. ಈಗ ಏನೋ ಕಾಲೇಜ್ ಜಾಯ್ನ್ ಆಗಿರ್ತೀರಾ, ಸ್ಟಡಿ ಬಗ್ಗೆ ಫೋಕಸ್ ಮಾಡಬೇಕು, ತುಂಬಾ ಚೆನ್ನಾಗಿ ಫೋಕಸ್ ಮಾಡಿ ಸ್ಟಡಿ ಮಾಡಿ. ಅದ್ರ ಜೊತೆಗೆ ಈಗ ಯಾವುದೋ ಸ್ಕಾಲರ್ಶಿಪ್ ಬಂದಿದೆಯಾ ಅದನ್ನ ಚೆಕ್ ಮಾಡ್ತಾರೆ, ಸರಿನಾ, ಸ್ಕಾಲರ್ಶಿಪ್ ಅನ್ನ ಚೆಕ್ ಮಾಡ್ತಾರೆ. ಅಕಸ್ಮಾತ್ ಯಾವುದೊಂದು ಸ್ಕಾಲರ್ಶಿಪ್ ಕರೆದಿದ್ದಾರೆ ಅದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿದ್ರೆ ಮರೀದೆ ಅಪ್ಲಿಕೇಶನ್ ಹಾಕಿ. ಎಷ್ಟು ಸ್ಕಾಲರ್ಶಿಪ್ ಸಿಗತ್ತೋ ಅಷ್ಟು ಹೆಲ್ಪ್ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.